ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ಸಾಕು ನೆಂದಿದ್ದು. ತುಂಬಾ ನೆಂದ್ರೆ ಥಂಡಿ ಆಗತ್ತೆ, ಬನ್ನಿ ಹೋಗೋಣ. ಇವಾಗೇನು ಮಳೆ ನಿಲ್ಬೇಕಾ? ನಿಲ್ಲುತ್ತೆ ಬಿಡಿ. ಹೌದೌದು, ನಿಲ್ಲುತ್ತೆ. ಇದೇನಿದು, ಮಳೆ ನಿಂತೇ ಬಿಡ್ತು. ಇವಾಗೇನು ಮಳೆ ಬರ್ಬೇಕಾ? ಬರುತ್ತೆ ಬಿಡಿ. ಏನ್ ಮ್ಯಾಜಿಕ್ ಮಾಡ್ತಿದ್ದೀರಾ ರಾಮ್? ಅಶೋಕ್, ಇದು ನಿಮ್ದ ಕೆಲ್ಸ. ನೀವಿಬ್ರು ಫ್ರೆಂಡ್ಸ್ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಏನ್ ಬೇಕಾದ್ರೂ ಮಾಡ್ತೀವಿ. ನಿಮಗೆ ಖುಷಿ ಆಯ್ತಾ ಇಲ್ವಾ? ಕೇಳ್ತಾ ಇದ್ದೀರಲ್ಲ. ಸಿಹಿ, ನಿಂಗೆ ಮಳೆ ಇಷ್ಟ ಆಯ್ತಾ? ಸೂಪರ್ ಡೂಪರ್ ಆಗಿತ್ತು ಮಳೆ ಆಕಾಶ್ ಅಂಕಲ್. ಪುಟ, ತಲೆ ಸರಿಗೆ ಒಣಗಿಸ್ಬೇಕು, ಇಲ್ಲಾಂದ್ರೆ ಕೋಲ್ಡ್ ಆಗ್ಬಿಡುತ್ತೆ. ಸಿಹಿ, ಇಷ್ಟ ಆಯ್ತಾ ಮಳೆಲಿ ಆಟ ಆಡಿದ್ದು? ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಇದೇನೆ ಹೊಸ್ದಾಗ ಅದಿಷ್ಟ ಇದಿಷ್ಟ ಅಂತ ಹೇಳ್ತಿದ್ಯಾ? ತಾಯಿ ಕಣೆ ನಾನು, ನನಗೆ ಗೊತ್ತಿಲ್ವಾ ನಿನ್ಗೇನ್ ಇಷ್ಟ ಅಂತ. ಮೇಡಮ್, ನಮಗೂ ಒಂಚೂರು ಸಾಂಬ್ರಾಣಿ ಹೋಗಿ ಸೋಕ್ಸಿ. ನಾವು ನೆಂದಿದ್ದೀವಿ, ಇಲ್ಲಾಂದ್ರೆ ಶೀತ ಆಗ್ಬಿಡುತ್ತೆ. ಸಾರಿ ಪುಟ. ಇನ್ನೊಂದ್ಸತಿ ಡಿಚ್ಚಿ ಹೊಡೀರಿ, ಇಲ್ಲಾಂದ್ರೆ ಕೊಂಬರ್ತೈತೆ ಬರುತ್ತೆ. ಈಗ ಸರಿ ಹೋಯ್ತು. ನನಗೆ ಹೊಟ್ಟೆ ಚುರ್ರಂತ ಇದೆ. ಶೀತ ಬೇರೆ ಇವತ್ತು ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದಾಳೆ. ಎಷ್ಟೋ ದಿನ ಆದಮೇಲೆ ನಮ್ಮ ಶೀತ ಕೈ ರುಚಿ ತಿನ್ನೋ ಭಾಗ್ಯ ನಮಗೆ ಸಿಕ್ಕಿದೆ. ಬನ್ನಿ ಬನ್ನಿ, ಎಲ್ಲ ಊಟ ಮಾಡೋಣ. ಸೀತಮ್ಮ ಮಾಡಿದ ಅಡ್ಗೆನ ನನಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ, ಆದ್ರೆ ತಿನ್ನಕ್ಕಾಗಲ್ವಲ್ಲ. ಅಮ್ಮ, ಈ ಸರ್ವ್ ಮಾಡೋ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ಅಂತ ನೀವು ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕು ತಾನೆ? ಇಲ್ಲ, ಪರವಾಗಿಲ್ಲ, ನಾವ್ ಆಮೇಲೆ ತಿಂತೀವಿ. ಅದೆಲ್ಲ ಗೊತ್ತಿಲ್ಲ. ಸೀತಾ ಕುತ್ಕೊಳ್ಳಿ ಫಸ್ಟ್. ಅಮ್ಮ, ನೀವು ಕೂರಿ ಅಮ್ಮ. ಅಮ್ಮ ಬನ್ನಿ, ಇಲ್ಲಾಂದ್ರೆ ರಾಮ್ ಬಿಡೋದೇ ಇಲ್ಲ. ಓ ಸಿಹಿ, ನೀನ್ ಕುತ್ಕೋ ಬಾ, ನಾನು ಆಮೇಲೆ ಊಟ ಮಾಡ್ತೀನಿ. ಇಲ್ಲ ಸೀತಮ್ಮ, ನೀನೇ ನಂಗೆ ತಿನ್ಸು. ನಮ್ಮ ಬಂಗಾರಿಗೆ ನಾನು ಒಂದು ತುತ್ತು ತಿನ್ನಿಸ್ತೀನಿ.
ನಮ್ಮ ಪುಟ್ಟಿಗೆ ನಾನು ಒಂದು ತುತ್ತು ತಿನ್ನಿಸ್ತಾ ಇದ್ರೆ ಹೊಟ್ಟೆ ತುಂಬತ್ತಾ? ಬಾ ಪುಟ್ಟಿ. ಈ ಅಕ್ಕೋಶ್ ಅಂಕಲ್ ತಿನ್ಸಿದ್ರೆ ನಮ್ ಬೇಬಿ ಏನ್ ಬೇಜಾರ್ ಮಾಡ್ಕೊಳಲ್ಲ ಅಲ್ವಾ? ರಾಮ್, ನೀವು ತಿನ್ಸಿ. ಈ ಪುಟ, ಈಗ ಅಪ್ಪ ತಿನ್ಸಿದ್ರೆ ಎಲ್ಲರೂ ಒಂದ್ ರೌಂಡ್ ತಿನ್ಸ್ದಂಗ ಆಗದ್ ನಿಂಗೆ. ಅಶೋಕ, ಏನೋ ಹೇಳ್ಬೇಕು ಅಂತ ಹೇಳ್ತಿಯಲ್ಲೋ, ಏನೋ? ಮಗ, ನೀನು ವಠಾರಕ್ಕೆ ಬಂದಿರ್ತೀಯ ಅಂತ ಗೊತ್ತಿಲ್ಲದೆ ಮನೆಗೆ ಹೋಗಿದ್ದೆ. ಆಗ ಸುಬ್ಬಲಕ್ಷ್ಮಿ ಯಾರು? ನಿನ್ನನ್ನೇ ಕೇಳ್ತಿರೋದು. ಸುಬ್ಬಲಕ್ಷ್ಮಿ ಯಾರು? ಹೌದಾ ಮಗ? ಚಿಕ್ಕಿನೂ ನನ್ನ ಹತ್ರ ಅದನ್ನೇ ಹೇಳಿದ್ರು ಕಣೋ. ಹುಡ್ಗಿ ಸಿಹಿ ಅಲ್ಲ, ನಿಮ್ಗೆ ಯಾರೋ ಏಮಾರ್ಸಿದ್ದಾರೆ ಅಂತ ಹೇಳಿದ್ರು. ಚಿಕ್ಕಿ ಹತ್ರ ಸತ್ಯ ಹೇಳೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನೀನು ಕೊಟ್ಟಿರೋ ಮಾತು ನೆನಪಾಗೋಯ್ತು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಮಗ, ಚಿಕ್ಕಿಗೆ ನನ್ನ ಮೇಲೆ ಡೌಟ್ ಬಂದ್ಮೇಲೂ ನಾನು ಸತ್ಯ ಹೇಳ್ದೆ ಹೋದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಮಗ. ಇಟ್ಸ್ ಬೆಟರ್ ಐ ಟೆಲ್ ಇಟ್ ಟು ಹರ್. ನೋ ಮಗ, ಇದನ್ನೇ ಬೇಡ ಅಂತ ಹೇಳ್ತಿರೋದು. ಇದು ನಮ್ಮಿಬ್ಬರ ಮಧ್ಯೆ ಇರುವಂತಹ ಸೀಕ್ರೆಟು. ಇದು ನಮ್ಮಲ್ಲೇ ಇರ್ಬೇಕಣೋ. ನಮ್ಮಿಬ್ಬರಿಂದ ಆಚೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಮಗ, ಸುಬ್ಬಲಕ್ಷ್ಮಿ ತಾನೇ ಸುಬ್ಬಿ ಅಂತ ಮೋಸ್ಟ್ಲಿ ಚಿಕ್ಕಿ ಹತ್ರ ಹೇಳ್ಕೊಂಡಿರ್ಬೋದು. ಅವಳು ಚಿಕ್ಕವಳು ಕಣೋ, ಅವಳಿಗೇನು ಗೊತ್ತಾಗತ್ತೆ? ಚಿಕ್ಕಿಗೆ ಡೌಟ್ ಬಂದಿರ್ಬೋದು. ಸುಬ್ಬಿ ಈ ವಿಷಯನ ಮುಚ್ಚಿಡ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಹೇಳ್ದಂಗೆ ಅವಳು ಚಿಕ್ಕವಳು, ಯಾವಾಗ ಬೇಕಾದ್ರೂ ಸತ್ಯ ಬಾಯ್ ಬಿಡ್ಬೋದು. ಆದ್ರೆ ಸತ್ಯ ಹೊರಗೆ ಬರ್ದಿರೋ ತರ ನಾವು ನೋಡ್ಕೋಬೇಕಣೋ. ನಮ್ ಗುಟ್ಟಿಗೆ ನಾವೇ ಬೆಂಗಾವಲಾಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.